ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತದೆ. ನಾನು ಎಷ್ಟೇ ಕಷ್ಟಪಟ್ಟರೂ ನನಗೆ ಏಕೆ ಪೂರ್ತಿ ಯಶಸ್ಸು ಸಿಗುತ್ತಿಲ್ಲ, ಅಥವಾ ನನ್ನ ಸುತ್ತಮುತ್ತ ಯಾವಾಗಲೂ ಏಕೆ ನೆಗೆಟಿವಿಟಿ ಇರುತ್ತದೆ, ಪ್ರತಿಯೊಂದು ಸಮಸ್ಯೆ ನಮಗೆ ಬರುತ್ತೆ. ಇದಕ್ಕೆ ಉತ್ತರ ಒಂದು ಪುಟ್ಟ ಕಥೆಯಲ್ಲಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಆಲೋಚನೆ ಖಂಡಿತ ಬದಲಾಗುತ್ತೆ. ಒಬ್ಬ ಶ್ರೇಷ್ಠ ರೈತನಿದ್ದ. ಅವನ ಹೆಸರು ರವಿ. ಅವನು ಪ್ರತಿ ವರ್ಷ ಜಿಲ್ಲಾ ಮಟ್ಟದ ಪುಷ್ಪ ಪ್ರದರ್ಶನದಲ್ಲಿ ಮೊದಲ ಬಹುಮಾನ ಗೆಲ್ಲುತ್ತಿದ್ದ. ಒಮ್ಮೆ ಒಬ್ಬ ಪತ್ರಕರ್ತ ಅವನನ್ನು ಕೇಳಿದ, ರವಿ ಅವರೇ, ನೀವು ಪ್ರತಿ ವರ್ಷ ಗೆಲ್ಲುತ್ತೀರಾ, ಆದರೆ ನಿಮ್ಮ ಬಳಿ ಇರೋ ಅತ್ಯುತ್ತಮ ಬೀಜಗಳನ್ನು ನಿಮ್ಮ ಎದುರಾಳಿಗಳಾದ ಪಕ್ಕದ ಹೊಲದ ರೈತರಿಗೂ ಉಚಿತವಾಗಿ ಕೊಡುತ್ತೀರಲ್ಲ, ಯಾಕೆ ಅಂತ ಕೇಳಿದ. ಅದಕ್ಕೆ ಆ ರೈತ ರವಿ ಹೇಳಿದ, ನೋಡಿ ಸರ್, ಗಾಳಿ ಬೀಸುವಾಗ ಹೂವಿನ ಪರಾಗಗಳು ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೊರಡುತ್ತವೆ. ಪಕ್ಕದ ಹೊಲದಲ್ಲಿ ಕಳಪೆಯ ಹೂಗಳಿಂದ ಆ ಪರಾಗಗಳು ಬಂದು ನಮ್ಮ ಹೂಗಳ ಗುಣಮಟ್ಟವನ್ನು ಕೆಡಿಸುತ್ತವೆ. ನಾನು ಚೆನ್ನಾಗಿರಬೇಕು ಎಂದರೆ ನನ್ನ ಸುತ್ತಮುತ್ತಲಿರುವವರು ಚೆನ್ನಾಗಿರಬೇಕು. ನೋಡಿ ಸ್ನೇಹಿತರೆ, ನಮ್ಮ ಜೀವನವು ಈ ಹೂವಿನ ಹೊಲದಂತೆ. ನಮ್ಮ ಸುತ್ತಮುತ್ತ ನೆಗೆಟಿವ್ ಜನರು, ನೆಗೆಟಿವ್ ಮಾತುಗಳು ಇದ್ದರೆ ನಾವು ಪಾಸಿಟಿವ್ ಆಗಿರಬೇಕು. ಆಗ ಅವರಲ್ಲೂ ಬದಲಾವಣೆ ಸಾಧ್ಯವಾಗುತ್ತದೆ. ಇತರರಿಗೆ ಸಹಾಯ ಮಾಡುವುದು, ಇತರರನ್ನು ಬೆಳೆಯುವುದನ್ನು ಕಂಡು ಸಂತೋಷ ಪಡುವುದರಿಂದ ನಮ್ಮ ವ್ಯಕ್ತಿತ್ವ ವಿಕಸನವಾಗುತ್ತದೆ. ನಾವು ಇತರರ ಏಳಿಗೆ ಬಯಸಿದಾಗ ಇಡೀ ಪ್ರಕೃತಿ ನಮ್ಮ ಏಳಿಗೆಗೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಇವತ್ತಿನಿಂದಲೇ ನಮ್ಮ ಸುತ್ತಮುತ್ತಲಿನ ಜನರಿಗೆ ಒಳ್ಳೆಯದನ್ನು ಹಂಚೋಣ. ಅಸೂಯೆ ಬಿಟ್ಟು ಎಲ್ಲರನ್ನೂ ಪ್ರೋತ್ಸಾಹಿಸೋಣ. ಆಗ ಮಾತ್ರ ನಮ್ಮ ಜೀವನದಲ್ಲೂ ಪಾಸಿಟಿವ್ ಬದಲಾವಣೆ ಸಾಧ್ಯ. ಈ ವಿಷಯ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಮಾತುಗಳನ್ನು ಕೇಳುವ ಅಗತ್ಯ ಇದೆಯೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.